ನಿಮ್ಮ ಜರ್ನಿ ಅನ್ನೋದು ಹೇಗೆ ಶುರುವಾಯಿತು? ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು, ಏನಾದರೂ ಸಾಧಿಸ್ಬೇಕಂತೇಳಿ ಒಂದು ಮನಸ್ಸಲ್ಲಿ ಭಾಳ ಒಂದು ಗಟ್ಟಿ ನಿರ್ಧಾರ ಮಾಡ್ಕೊತೀನಿ. ಪ್ರತಿದಿನನೂ ಒಂದು ದಿನನೂ ಕಣ್ಣೀರು ಹಾಕದೆ ಮಲಗಿಲ್ಲ ನಾನು. ದಾರಿ ಮಧ್ಯೆ ಮಾರ್ಕೆಟ್ ಹತ್ರ ಬಂದು ನಿಂಬೆಕಾಯಿ ಗುಡ್ಡೆ ಇಟ್ಟು ಮಾರ್ತಿರ್ತಾರೆ. ಅದನ್ನು ನೋಡಿಬಿಟ್ಟು ನನಗೆ ನಿಂಬೆಕಾಯಿ ತಿನ್ಬೇಕನ್ನೋ ಆಸೆ ನನಗೆ ಒಂದು ಸ್ವಲ್ಪ ಅದು ಯಾವಾಗಲೂ ಇತ್ತು. ಅದು ಇನ್ನು ಸೋಷಿಯಲ್ ಮೀಡಿಯಾ ಎಲ್ಲ ಅಷ್ಟರ ಮಟ್ಟಿಗೆ ಇಲ್ಲ ಮೇಡಮ್, ಅವಾಗ ಇದ್ದರೆ ಇನ್ನೂ ಭಯಂಕರ ಆಗಿರೋದು. ಟೈಮಲ್ಲಿ ನಿಮಗೆ ಒಳ್ಳೆ ಪಬ್ಲಿಸಿಟಿ ಮಾತ್ರ. ಒಂದು ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ಆ ರೇಂಜಿಗೆ ಬರೆದ್ಬಿಟ್ರು. ನಿಂಬೆಹಣ್ಣು ತಿಂದಾದ್ಮೇಲೂ ಸಿನಿಮಾ, ಯಾಕೆಂದರೆ ನನ್ನ ಗುರಿ ಇರೋದು ಸಿನಿಮಾದಲ್ಲಿ ಅವಕಾಶನೇ ಸಿಗಲ್ಲ. ಸಾವು ಬದುಕಿನ ಮಧ್ಯೆ ನಾನು ಇದ್ದೀನಿ. ಎಷ್ಟು ಸಾಥ್ ಕೊಡ್ತಾನೆ ಭಗವಂತ ಅಂದರೆ, ಉಳಿಸ್ಕೋಬೇಕಾದ್ರೆ ಒಂದು ಕಡೆ ವಿಧಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಇದು ಇದ್ದರೆ ಭಗವಂತ ನಾನು ಉಳಿಸ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟಿದ್ದಾನೆ ಅಂತ ನಾನು ಅನ್ಕೊತೀನಿ. ರಾಘವೇಂದ್ರ ಸ್ವಾಮಿಗಳು ನನ್ನ ಪ್ರತಿ ಕ್ಷಣದಲ್ಲೂ ನಾನು ರಾಯರನ್ನ ಸ್ಮರಿಸದೆ ನನ್ನ ಜೀವನ. ನೋವಿರ್ಬೋದು ಆ ಟೈಮಲ್ಲಿ, ಬಟ್ ಅದು ಸ್ವೀಟ್ ಮೆಮೊರಿ. ಆ ಥರ ಮಾಡೋಕ್ಕೆ ನಮ್ಮಿಂದನೇ ಸಾಧ್ಯ ಇಲ್ಲ.